ಟೈಮ್ ಆಗುತ್ತೆ ಅವ್ರಿಗೆ. 100 ಅಷ್ಟೇನಾ ಶ್ರೀಮಂತರು? ಇಲ್ಲ ಇಲ್ಲ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ. ಗುಂಡುಬಾಲು ಹೋಗಿ ಬ್ಯಾಂಗ್ಳೂರ್ ಟು ಮೆಜೆಸ್ಟಿಕ್ಕಿಂದ ದಾವಣಗೆರೆಗೆ ಹೋಗ್ತಿದ್ದೀವಿ. ಹಲೋ ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವಾಗ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿದೆ. ಏನಂದರೆ ಒಂದು ಶೂಟ್ ಇತ್ತು, ಸೊ ಅವ್ನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಬಂದಿದ್ದ ಆ್ಯಂಡ್ ಶೂಟ್ ಮಾಡೋಕ್ಕೋಸ್ಕರ ಅಂತಲೇ ಬಂದಿದ್ದ. ಸೊ ಹಾಗೆ ಹೋಗ್ತಾ ಎಳ್ನೀರು ತಿಂತಾಯಿದ್ದೀವಿ. ಸರಿ, ಎಳ್ನೀರು ಕುಡಿತಾ ಇದ್ದೀವಿ. ನಂಗೆ ತುಂಬ ಇಷ್ಟ ಎಳ್ನೀರು ಅಂದರೆ. ಆ್ಯಂಡ್ ಅದರದ್ದು ಗಂಜಿ ಇರುತ್ತಲ್ಲ, ಅದಂದರೆ ಇನ್ನೂ ತುಂಬ ಇಷ್ಟ. ಸೊ ಅದನ್ನು ಕುಡ್ಕೊಂಡು ಹೋಗೋಣ ಅಂತ. ಬಟ್ ಇಲ್ಲಿ ಕಮ್ಮಿಗೆ ಸಿಗುತ್ತೆ, 25 ರೂಪೀಸ್ ಒಂದು ಎಳ್ನೀರು. ಸೊ ಅದನ್ನು ಕುಡ್ಕೊಂಡು ಹೋಗೋಣ ಅಂತ ಇವಾಗ ಅವನು, ನಾನು, ಅವ್ನ ಫ್ರೆಂಡ್ 3 ಜನನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೀವಿ. ಬಿಕಾಸ್ ಅಲ್ಲೇ ಒಂದು ಶೂಟ್ ಪ್ಲ್ಯಾನ್ ಮಾಡಿದ್ವಿ ತುಂಬ ಡೇಸಿಂದ. ಇದು ಆಲ್ಮೋಸ್ಟ್ 6 to 7 ಮಂತ್ಸಿಂದನೇ ಪ್ಲ್ಯಾನ್ ಆಗಿತ್ತು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ, ಯಾವ್ಯಾವ ಥರ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಕ್ಚುಲಿ ಏನಾಯ್ತು ಅಂದರೆ, ನಾನು ತುಂಬಾ ಬೇಗನೆ ಹೋಗಬೇಕಿತ್ತು, ಬಟ್ ನಾನೇ ಟೈಮ್ ವೇಸ್ಟ್ ಆಯಿತು. ಬಿಕಾಸ್ ಡೋರ್ ಹಂಗೆ ಲಾಕ್ ಮಾಡಿದೆ. ನಾನು ಮನೆ ಒಳಗಡೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತಿದ್ನ. 5 ಕೋತಿಗಳು ನಮ್ಮ ಮನೆ ಒಳಗಡೆ ನುಗ್ಗಿಬಿಟ್ಟಿದೆ. ಫಸ್ಟೇ ನಂಗೆ ಭಯ ತುಂಬ, ಬಟ್ ಎಲ್ಲ ನುಗ್ಗಿಬಿಟ್ಟಿದ್ರಿಂದ ಏನೂ ಮಾಡೋಕ್ಕಾಗದು 1 hour ಮನೆ ಒಳಗಡೆ ಲಾಕ್ ಮಾಡ್ಕೊಂಡಿದ್ದೆ. ಗಾಡಿ ಕೆಟ್ಟೋಯ್ತು. ನನ್ನ ಮನೆಯಿಂದ ಬರೋ ಅಷ್ಟರಲ್ಲೇ ಗಾಡಿ ಕೆಟ್ಟೋಗ್ಬಿಟ್ಟಿದೆ. ಏನಾಯ್ತು ಅಂತ ಗೊತ್ತಿಲ್ಲ. ಇವಾಗ ಈಗೇನು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟರಲ್ಲಿ ಇವರಿಬ್ರು ಹೆಲ್ಮೆಟ್ ಹಾಕೊಳ್ಳಲ್ವಾ? ಅದು ಹಿಡಿಯಲ್ಲೇ, ಅದು ಬೇಕಾನೆ, ಇದು ಬೇಕಾ? ಬೇಕಿತ್ತು, ಇಟ್ಬಿಡಾಯ್ತು. ಬೇಡ, ಅವನು ಪುಲವೇರ್ ಬಿಚ್ಚಾಕ್ಬಿಟ್ಟು ಆ ಪುಲವೇರ್ ನಾನು ಹಾಕೊಂಡ್ಬಿಟ್ಟಿದ್ದೀನಿ. ಇವಾಗ ಹೋಟೆಲ್ ಹನುಮಂತಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಆ್ಯಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಬೇಕಿತ್ತು. ಆ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಅಷ್ಟರಲ್ಲೇ ಕಾರ್ ಕೆಟ್ಟೋಯ್ತು. ಆ್ಯಕ್ಚುಲಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ದೆ, ಬಟ್ ಆಗಿಲ್ಲ. ಹನುಮಂತಿಗೆ ಹೋದರೆ ಅವನು ಬರೋದಕ್ಕಾಗಲ್ಲ. ಸೊ ಇಲ್ಲೇ ಬನ್ನೂರು ಬಿರಿಯಾನಿ ತಿನ್ನೋಣ ಅಂತ ಬಂದು ಅವನಲ್ಲೇ ಕಾರ್ ಹತ್ರನೇ ಇದ್ದಾನೆ. ಅದಿನ್ನೊಂದು 1/2 hour ರೆಡಿ ಆಗಿದ್ದಂತೆ. ಅದು ರೆಡಿ ಆದಮೇಲೆ ಈಗ ಹೊರಡ್ತಾರೆ. ಆ ವಾಟರ್ ಕ್ಯಾನ್ ತಗೊಂಡ ಯಾಕೆ ಹೋಟೆಲ್ ಬಂದಿದ್ದು ನನಗೆ ನೀನಂತೂ ಕ್ವಾಂಟಿಟಿ ಕ್ವಾಲಿಟಿ ಅವೆಲ್ಲ ನೋಡ್ತೀಯ. ಅವೆಲ್ಲ ಏನು ಮಾಡಲ್ಲ, ಎಷ್ಟು ಊಟ ಮಾಡಲ್ಲ, ಹೊಟ್ಟೆ ತುಂಬ ಎಲ್ಲೋ ಒಂದು ಕಡೆ. ನಾನು ಫಸ್ಟು ಪ್ರೈಸ್ ನೋಡ್ತೀನಿ, ಅದಕ್ಕೆ ಎಷ್ಟಿದೆ ಅಂತ. ಆಮೇಲೆ ಏನಕ್ಕೆ ಎಷ್ಟು ಪ್ರೈಸ್ ಇದೆ ಅಂತ ನೋಡ್ತೀನಿ. ಅದಾದಮೇಲೆ ಬಟ್ ಇವ್ನು ಹಂಗಲ್ಲ, ಏನು ಬೇಕು ತೊಗೊಂಡ್ಬಿಡ್ತಾನೆ ಫಸ್ಟು ಅಲ್ಲ. ಮುಗ್ತಾನೆ ಇಲ್ಲ, ಹೊಟ್ಟೆ ಹಸಿತಿದೆ ಬೆಳಗ್ಗೆಯಿಂದ. ಕಾಲು ಸೂಪ್ ಬೇಡ, ಫಸ್ಟ್ ಕಾಲು ಸೂಪ್. ಪಾರ್ಟಿ ಓಕೆ, ಒಂದು ಚಾಲೆಂಜಿಂಗ್ ವಿಡಿಯೋ. ಮಿಡ್ಡೆ, ಮಟನ್ ಚಾಪ್ಸ್, ಬಿರಿಯಾನಿ. ಓಕೆನಾ? ಚೆನ್ನಾಗಿದೆ. ಅವರಿಗೆ ನಂಗೆ ಮೊಸರು ಬೇಕು. ಸ್ವಲ್ಪ ಮೊಸರು ಬೇಕು.
ನೀನು ತಿನ್ನೋಳು ನೀನು ಹೇಳೆ. ಎಷ್ಟು ಕಾಕ್ಸಿದ್ಯಾ? ಅಷ್ಟು ತಿಂತೀಯಾ? ಹಂಗೇನು ಬೇಡ, ತಗೋ ಬೇಗ. ಆಯ್ತಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ಲಾಗ್ ಸ್ಟಾರ್ಟ್ ಆಗಿದ್ಯಾ? ಇಲ್ಲ, ಸ್ವಲ್ಪ ಬಿಸಿ ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಹೊಡ್ತಾ ಇದ್ದೀನಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಶೂಟಿಗೆ ಅಂತ ಬಂದಿರೋದು. ಬಟ್ ಅಂದರೆ ಎಲ್ಲ ಕಾರ್ ಪಂಚರ್ ಆಗಿ, ಸೊ ನಮ್ಮ ಫ್ರೆಂಡ್ನ ಅಲ್ಲಿ ಬಿಟ್ಟಿದ್ದೀನಿ. ಅವರು ರೆಡಿ ಮಾಡ್ಕೊಂಡು ನಾನು ಬೇಗ ಅದನ್ನು ಮಾತಾಡ್ಸ್ಕೊಂಬರೋಣ ಅಂತ ಬಂದೆ ಈ ಕಡೆ. ಮಾತಾಡ್ಸ್ಕೊಂಡು ಈಗ ಊಟ ಮಾಡಿ ಸೀದಾ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಆಟೋ 100 ಅದೇ ಇಲ್ಲ ಅಂತಿದ್ರೆ 100 ಅಷ್ಟೇನಾ ಅಂತ ಶ್ರೀಮಂತರು. ಇಲ್ಲ ಇಲ್ಲ ಇಲ್ಲ, ಅಷ್ಟೇ ಅಂದರೆ ಸೊ ಇವ್ರನ್ನ ಕರ್ಕೊಂಡು ಹೋಗ್ತಾರೆ ಬೈಕಲ್ಲಿ. ಬಟ್ ಆದರೆ ಇವರು ನೆಟ್ಟಿಗೆ ಗಾಡಿ ಓಡಿಸೋಕ್ಕಾಗಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಬಿಟ್ಕೊಂಡು ಮತ್ತೆ ನನ್ನ ಬಿಟ್ಟು ಡ್ರಾಪ್ ಮಾಡಿಕೊಂಡು ಮತ್ತೆ ಬಿಟ್ಕೊಂಡ್ಬಂದ್ರೆ ಅವ್ರ ಮನೆ ನನ್ನನ್ನು ಕೇಳ್ತಾರೆ. ಹೋಗ್ತಾ ಇದ್ಯಾ? ಬಂದಿದ್ದು ತುಂಬ ವೇಸ್ಟ್ ಆಯ್ತಲ್ಲ. ಖಂಡಿತವಾಗಿ ಇಲ್ಲ, ಅದು ಪ್ರಾಬ್ಲಮ್ ಇತ್ತು ಫಸ್ಟ್ ಡೇ. ಬಟ್ ಏನೂ ಆಗಲ್ಲ ಅಂತ ಬಂದ್ವಿ. ಈ ಥರ ಹಾಯ್, ಹೋಗ್ತೀನಿ. ಹೊರಡು ನೀನು ಫಸ್ಟು. ನಿಂಗೆ ಆಟೋ ನಾನು ಹತ್ತೀನಿ, ಹಂಗೇನಿಲ್ಲ ನನಗೆ. ಹೋಗೋರು ಹೋಗು. ಸರಿ, ಬಾಯ್. ಗಾಡಿ ಎತ್ತು ಟೈಮ್ ಆಗುತ್ತೆ ಅವ್ರಿಗೆ. ಹಲೋ, ಹಾಯ್, ಗುಡ್ ಈವ್ನಿಂಗ್. ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ದಾವಣಗೆರೆಗೆ ಹೋಗ್ತಿದ್ದೀವಿ. ಸೊ ಏನೇನು ಮಾಡ್ತೀವಿ, ಹೆಂಗೆ ಆಗುತ್ತೆ ಅಂತ ನೋಡೋಣ ಬನ್ನಿ. ಎಲ್ಲಿದ್ದಾನೆ ನಮ್ಮ ಗುಂಡು? ಇವಾಗ ನಾವು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರ್ ಟು ಮೆಜೆಸ್ಟಿಕ್ಕಿಂದ ದಾವಣಗೆರೆಗೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ನಾವು ನೈಟ್ ಟ್ರಾವೆಲ್ ಮಾಡಬೇಕು. ಸೊ ಅದಕ್ಕೆ ನೈಟೇ ಹೋಗ್ತಿದ್ದೀವಿ. ನಮ್ಮನ್ನ ಬಿಡಕ್ಕೆ ಬರ್ತಿರೋದು ಗ್ರೇಟ್ ಗುಂಡು ಬಾಲು. ಕತ್ಲೆಲ್ಲ ಏನೂ ಕಾಣಿಸ್ತಿಲ್ಲ, ಇವಾಗ ಲೈಟ್ ಆಗ್ತಿದ್ದಾನೆ. ನನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ. ಸೊ ಅದಕ್ಕೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೋಗ್ತಿದ್ದೀನಿ. ನೆಕ್ಸ್ಟ್ ನಾನು ಒಬ್ಬಳೇ ಹೋಗ್ತಿರೋದ್ರಿಂದ ಫಸ್ಟ್ ಟೈಮ್ ಈ ಥರ ಎಲ್ಲ ನಾನು ಹೋಗ್ತಾ ಇರೋದು. ಒಂಥರ ಲೈಕ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾಯಿದೆ. ಲೆಟ್ಸ್ ಗೋ. ಬನ್ನಿ, ಹೇಗಿರುತ್ತೆ ಜರ್ನಿ ನನ್ನ ಮುಂದೆ ಶೇರ್ ಮಾಡ್ತೀನಿ. ಗೈಸ್, ಇವಾಗಷ್ಟೇ ಬಂದ್ವಿ. ನಾನು ಫುಲ್ಲು ಓವರ್ ಮೇಕಪ್ಪಲ್ಲಿದ್ದೀನಿ. ನಾನು ಹಂಗೆ ವೀಡಿಯೋ ಮಾಡ್ತಿದ್ದೆ, ಹಾಗೆ ಬಂದುಬಿಟ್ಟೆ. ಆ್ಯಂಡ್ ಇವಳು ಇದ್ದಾಳೆ. ಇಬ್ಬರು ಹೋಗ್ತಾ ಇದ್ದೀವಿ ಇವಾಗ ಮೈಸೂರು ಬಸ್ ಸ್ಟ್ಯಾಂಡ್. ನಾನು ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ಬಿಟ್ಟೆ ಹೋಗೋಣ ಅಂತ. ಬಿಕಾಸ್ ಇಲ್ಲಾಂದರೆ ನನಗೆ ಮಾರ್ನಿಂಗ್ ಮತ್ತೆ ರೂಮೆಲ್ಲ ತೊಗೊಳಕ್ಕೆ ಹಿಂಸೆ ಎಲ್ಲ ಆಗಿದೆ. ಸೊ ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಹೋಗ್ತೀವಿ. ಬನ್ನಿ ಹೋಗೋಣ. ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ. ಏನು ತಿಂದಿಲ್ಲ, ಅದಕ್ಕೋಸ್ಕರನೇ ತಿನ್ನೋಕ್ಕಂತ ಬಂತೀವಿ ನಾವು. ಏನೂ ಇಲ್ಲ, ಏನಿಲ್ಲ. ಸ್ವಲ್ಪ ಪುಳಿಯೋಗರೆ ತಿನ್ನೋಣ ಅಂತ ಹೋದ್ವಿ. ರೈಸ್ ಐಟಮ್ ತಿಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ. ಬಟ್ ಅಲ್ಲಿ ಖಾಲಿ ಆಗ್ತಿದ್ದಾರೆ. ಇನ್ನೊಂದು ಹೋಟೆಲ್ ಎದುರುಗಡೆನೇ ಹೋಗಿ ಬಂದ್ವಿ. ಸೊ ಇಲ್ಲಿ ರೈಸ್ ಐಟಮ್ ಏನಾಗ್ತಿದೆ ತಿನ್ಕೊಂಡು
NH40. ಗೈಸ್ ಇವಾಗ ಅಷ್ಟೇ ಬಂದಿದ್ದೀವಿ ಬಸ್ಸಲ್ಲಿ ನಾನು ಚೂರು ನಿದ್ದೆ ಮಾಡಿಲ್ಲ. ನಂಗೆ ಆ್ಯಕ್ಚುಲಿ ಕಂಫರ್ಟ್ ಇಲ್ಲ ಅಂದರೆ ನಿದ್ದೆ ಬರೋಲ್ಲ. ಒಂದು ಸ್ವಲ್ಪನೂ ಕಂಫರ್ಟ್ ಇಲ್ಲ ಅಂದರೆ ಇದು ಐಸೆಲ್ಲ ಪೇನ್ ಬಂದುಬಿಟ್ಟು ಒಂದು ಈವನ್ ವೀಡಿಯೋ ಶೂಟ್ಗೆ ಅಂತ ರೆಡಿ ಆಗಿಲ್ಲ. ಅದು ಹಂಗೆ ಮೇಕಪ್ಪಲ್ಲಿ ಬಂದುಬಿಟ್ಟಿದ್ದೀನಿ. ಅದನ್ನ ಸ್ಟ್ರೆಸ್ಸು, ನನಗೆ ಮೇಕಪ್ ಇದ್ರೇ ಆಗಲ್ಲ. ಇದೆಲ್ಲ ಪೇನ್ ಆಯಿತು. ಇವಳಂತೂ ಚೆನ್ನಾಗಿ ನಿದ್ದೆ ಮಾಡಿದ್ಲು, ನಾನು ಚೂರು ನಿದ್ದೆ ಮಾಡಿಲ್ಲ. ಇವಾಗ ಫುಲ್ಲು ನಿದ್ದೆ ಬರ್ತಿದೆ, ಐಸ್ ಪೇನ್ ಬರ್ತಿದೆ. ಬಟ್ ಏನು ಮಾಡ್ತೀನೋ ಗೊತ್ತಿಲ್ಲ, ಆಗ್ತಾಯಿಲ್ಲ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟಿಫಿನ್ ಮಾಡೋಕ್ಕೆ ಹೋಗಬೇಕು. ನೋಡೋಣ ಬನ್ನಿ. ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಗೈಸ್. ಆ್ಯಂಡ್ ಇಲ್ಲ ಬರ್ತಾರೆ ಸೊ ಇಲ್ಲಿ ತುಂಬ ಜನ ಆಟೋಗೆ ಬನ್ನಿ ಅಂತಿದ್ದಾರೆ. ಬಟ್ ನಾವು ಬರ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದೀವಿ. ಯಾಕಂದರೆ ತುಂಬ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಇರೋದೇ 1 ಕಿಲೋಮೀಟರ್ಗೆ 200 ರೂಪೀಸ್ ಕೇಳ್ತಿದ್ದಾರೆ ಬೆಳಗ್ಗೆ ಅಂತ. ಸೊ ಅದಕ್ಕೆ ಇಲ್ಲೇ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ ಇದೆ. ಸೊ ಅಲ್ಲಿಗೆ ತಿನ್ನೋಕೆ ಹೋಗ್ತಿದ್ದೀವಿ. ಅಲ್ಲಿಗೆ ತಿಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ. ಬಿಕಾಸ್ ಇನ್ನೊಂದು 2 ಅವರ್ಸ್ ಅಷ್ಟೇ ನಾವು ರೂಮ್ ತೊಗೊಂಡ್ರೂ ವೇಸ್ಟ್ ಆಗುತ್ತೆ. ಅದಕ್ಕೆ ಇವಾಗ ತಿಂದ್ಬಿಟ್ಟು ಹೋಗೋಣ ಅಂತ. ಬನ್ನಿ, ಅದು ಹೇಗಿತ್ತು, ಬೆಣ್ಣೆ ದೋಸೆ ಹೇಗಿರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀನಿ. ನೀವು ಬಂದರೆ ಟ್ರೈ ಮಾಡಿ. ಇದು ಗುರು ಹೋಟೆಲ್ ಅಂತ ಒಂದು ಏನು ಗುರುನೋ ಏನೋ ಇದೆ, ಅದು ತುಂಬ ಹೈಪ್ ಇದೆ. ನಾನು ಗೂಗಲಲ್ಲಿ ರಿವ್ಯೂ ಮಾಡಿದಾಗ ನಾನು ನಿಮಗೆ ತಿನ್ಬಿಟ್ಟು ಹೇಳ್ತೀನಿ. ಅವಾಗ ಕೈ ನೋವು ಬಂದ್ಬಿಡ್ತು ಅರ್ಥಲ್ಲ. ಇಲ್ಲಿಗೆ ಬರೋದಕ್ಕೆ ಲೊಕೇಶನ್ ಮ್ಯಾಪ್ ನೋಡಿಕೊಂಡು 1.5 ಕಿಲೋಮೀಟರ್ ನಡೆದಿದ್ದೀವಿ ಇರೋ 500 ಮೀಟರ್ಗೆ. ಬಟ್ ಫೈನಲಿ ಬಂದು ರೀಚ್ ಆದ್ವಿ.